ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಬಳಿಕ ಸಭೆ ಕರೆದಿದ್ದೇನೆ. ಇವತ್ತು ಸಮೀಕ್ಷೆಗೆ ಡೆಡ್ಲೈನ್ ಇರೋದ್ರಿಂದ ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ತೀರ್ಮಾನವನ್ನು ಮಾಡ್ತೀವಿ. ಅವಧಿ ವಿಸ್ತರಣೆಯ ಬಗ್ಗೆ ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ನನಗಂತೂ ಗೊತ್ತಿಲ್ಲ. ಏನು ಶಿಕ್ಷಣ ಇಲಾಖೆ ಆದೇಶ ಮಾಡಿದೆಯೋ ಅವಧಿ ವಿಸ್ತರಣೆ ಮಾಡುವ ಬಗ್ಗೆ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ಇವತ್ತು ನಾನು ತೀರ್ಮಾನವನ್ನು ಮಾಡ್ತೀವಿ ಅದರ ಬಗ್ಗೆ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ನೋಡ್ತೀನಿ, ನಾನು ಈಗ ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಇದಾದ ತಕ್ಷಣವೇ ವಾಲ್ಮೀಕಿ ಜಯಂತಿ ಆದ ತಕ್ಷಣವೇ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ನಲ್ಲಿ ತೀರ್ಮಾನ ನೋಡೋಣಪ್ಪ. ಮೀಟಿಂಗ್ ಅದಕ್ಕೋಸ್ಕರ ಮೀಟಿಂಗ್ ಕರೆದಿರೋದು ಎಜುಕೇಷನ್ ಡಿಪಾರ್ಟ್ಮೆಂಟ್. ನೋಡ್ತೀನಿ, ನಾನು ಈಗ ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಇದಾದ ತಕ್ಷಣವೇ ವಾಲ್ಮೀಕಿ ಜಯಂತಿ ಆದ ತಕ್ಷಣವೇ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ನಲ್ಲಿ ತೀರ್ಮಾನ ನೋಡೋಣಪ್ಪ. ಮೀಟಿಂಗ್ ಅದಕ್ಕೋಸ್ಕರ ಮೀಟಿಂಗ್ ಕರೆದಿರೋದು ಎಜುಕೇಷನ್ ಡಿಪಾರ್ಟ್ಮೆಂಟ್. ನೋಡ್ತೀನಿ, ನಾನು ಈಗ ಮೀಟಿಂಗ್ ಕರೆದಿದ್ದೀನಿ. ಡೀಟೇಲ್ಸ್ ಕೊಡೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಒಂದು ಕಡೆ ಶಿಕ್ಷಣ ಇಲಾಖೆ ಜಾತಿ ಸಮೀಕ್ಷೆಯ ಅವಧಿಯನ್ನು ಒಂದು ಕಡೆ ವಿಸ್ತರಣೆ ಮಾಡಿತ್ತು. ಯಾಕಂದರೆ ತುಂಬ ಮನೆಗಳು ಇನ್ನೂ ಬಾಕಿ ಇತ್ತು, ಸಮೀಕ್ಷೆ ಮಾಡಲೇಬೇಕಾಗತ್ತೆ, ಅರ್ಧಂಬರ್ಧ ಅದನ್ನು ಬಿಡೋಕ್ಕಾಗಲ್ಲ ಅಂಥೇಳಿ. ಇನ್ನೊಂದು ಕಡೆ ಈ ಒಂದು ವಿಷಯವೇ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರಲಿಲ್ವಾ ಇದು ಅಂತ? ರಮಕಂತು ಸೆಪ್ಟೆಂಬರ್ 27ರಿಂದ ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಿಂದ ಸಮೀಕ್ಷೆ ನಡೀತಾ ಇದೆ. ಇವತ್ತು ಡೆಡ್ಲೈನ್. ಇವತ್ತು ಅಧಿಕೃತವಾಗಿ ಸರ್ಕಾರ ಒಂದು ಆದೇಶವನ್ನು ಅಧಿಸೂಚನೆಯನ್ನು ಹೊರಡಿಸಬೇಕಾಗತ್ತೆ, ಅಥವಾ ಒಬಿಸಿ ಆಯೋಗ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಬೇಕಾಗತ್ತೆ. ನಮಗೆ ಸಮೀಕ್ಷೆ ಮಾಡೋದಕ್ಕೆ ಸಮಯಾವಕಾಶ ಆಗ್ತಾ ಇಲ್ಲ, ಹಾಗಾಗಿ ಸಮಯಾವಕಾಶವನ್ನ ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿದೆ. ಸರ್ಕಾರದ ಅನುಮತಿಯ ಮೇಲೆ ಒಬಿಸಿ ಆಯೋಗ ಅಧಿಸೂಚನೆಯನ್ನ ಪ್ರಕಟ ಮಾಡಬೇಕಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲೇ ಶಿಕ್ಷಣ ಇಲಾಖೆ ನಿನ್ನೆ ಒಂದು ಪಾಸ್ ಮಾಡಿ ಸೂಚನೆಯನ್ನು ಹೊರಡಿಸಿದೆ. ಶಿಕ್ಷಕರಿಗೆ ಏನು ಅಕ್ಟೋಬರ್ 12ರವರೆಗೆ ರಾಜ್ಯಾದ್ಯಂತ ಸಮೀಕ್ಷೆಯನ್ನ ಮಾಡೋದಕ್ಕೆ ನೀವು ರೆಡಿಯಾಗಿ, ಹಾಗೆ 24ರವರೆಗೆ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನ ಮಾಡೋದಕ್ಕೆ ನೀವು ನಿಮ್ಮನ್ನ ಫ್ರೀ ಬಿಡಲಾಗಿದೆ ಅಂತ ಹೇಳಿ ಒಂದು ಸೂಚನೆಯನ್ನ ಹೊರಡಿಸುತ್ತೆ. ಸೊ ಇಲ್ಲಿ ಶಿಕ್ಷಣ ಇಲಾಖೆ ಯಾವ ಕಾರಣಕ್ಕೆ ಅಧಿಸೂಚನೆಯನ್ನ ಹೊರಡಿಸುತ್ತೆ? ಯಾಕಂದ್ರೆ ಅಧಿಕೃತವಾಗಿ ಒಬಿಸಿ ಆಯೋಗವನ್ನ ಹೊರಡಿಸುತ್ತೆ. ಯಾಕಂದ್ರೆ ಅಧಿಕೃತವಾಗಿ ಒಬಿಸಿ ಆಯೋಗ ಹೊರಡಿಸಬೇಕಾಗತ್ತೆ, ಸರ್ಕಾರ ಅನುಮತಿಯನ್ನ ಕೊಡಬೇಕಾಗತ್ತೆ. ಇಲ್ಲಿ ಈ ಒಂದು ಗೊಂದಲ ಇನ್ನೂ ಮುಂದುವರೆದಿದೆ. ಈಗ ಮುಖ್ಯಮಂತ್ರಿಗಳು ಒಬಿಸಿ ಆಯೋಗದ ಅಧಿಕಾರಿಗಳ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಸಭೆಯ ನಂತರ ಅಧಿಕೃತವಾಗಿ ಸರ್ಕಾರ ಅನುಮತಿಯನ್ನ ಕೊಡುತ್ತೆ ಒಬಿಸಿ ಆಯೋಗ. ನಂತರ ಸಮೀಕ್ಷೆಯನ್ನ ವಿಸ್ತರಣೆ ಮಾಡಿದ್ದೇವೆ ಅಂತೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಗೊಂದಲಗಳು ಕೂಡ ಮುಂದುವರೆದಿದೆ. ಹಿಂದೆ ಕೂಡ ಸಮೀಕ್ಷೆ ಸಂದರ್ಭದಲ್ಲಿ ಗೊಂದಲಗಳನ್ನು ಮುಂದುವರೆದಿದ್ದಂತ ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಯಾಕೆಂದರೆ ಸರ್ವರ್ ಸಮಸ್ಯೆ, ಅಪ್ಲೋಡ್ ಆಗ್ತಾ ಇಲ್ಲ, OTP ಸಮಸ್ಯೆ ಅನ್ನುವಂಥ ಆರೋಪಗಳು ಹಿಂದೆ ಕೂಡ ಬಂದಿದ್ವು. ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ಈ ಸಮಸ್ಯೆಗಳು ಮತ್ತೆ ಎದುರಾಗ್ತಾ ಇದೆ. ಜೊತೆಗೆ ಒಬ್ಬೊಬ್ಬ ಗಣತಿದಾರರಿಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ 25 ಮನೆಗಳನ್ನು ನೀಡಲಾಗಿದೆ. 25 ಮನೆಗಳನ್ನು ಪ್ರತಿದಿನ ಒಬ್ಬ ಗಣತಿದಾರರು ಭೇಟಿಯನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ 3/4 ಗಂಟೆ 1 ಗಂಟೆ ಸಮಯಾವಕಾಶವನ್ನು ತೆಗೆದುಕೊಳ್ತಾ ಇದೆ ಒಂದೊಂದು ಮನೆಗಳ ಸಮೀಕ್ಷೆಯನ್ನು ಮಾಡೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲೂ ಕೂಡ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಆಗೋದು ಮತ್ತಷ್ಟು ದಿನಗಳು ಸಮಯಾವಕಾಶ ಬೇಕಾಗತ್ತೆ. ಇವತ್ತು ಸರ್ಕಾರ ಯಾವ ರೀತಿಯಾದಂಥ ತೀರ್ಮಾನವನ್ನು ಹೊರಡಿಸುತ್ತೆ ನೋಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ ವಾಲ್ಮೀಕಿ ಕಾರ್ಯಕ್ರಮದಲ್ಲಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ರಮಕಾಂತ್. ಹಾಗಾಗಿ ಈಗ ಸಭೆಯಲ್ಲಿ ಇಲ್ಲ, ಇವತ್ತೇ ಡೆಡ್ಲೈನ್ ಅನ್ನುವಂಥದ್ದನ್ನು ಫಿಕ್ಸ್ ಮಾಡ್ತಾರ, ಸಂಜೆಯವರೆಗೆ ಮಾತ್ರ ಅವಕಾಶ ಅನ್ನುವಂಥದ್ದನ್ನು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸ್ತಾರ, ಅಥವಾ ಸಮಯಾವಕಾಶವನ್ನು ವಿಸ್ತರಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಡ್ತಾರ, ನೋಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.